ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದಿನ ಮೊದಲ ಪ್ರಶ್ನೆ, ಭಾರತದ ಕ್ಷೀರಸಾಗರ ಎಂದು ಕರೆಯಲ್ಪಡುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಗಂಗಾ, ಬಿ ಕಾವೇರಿ, ಸಿ ಗೋದಾವರಿ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ. ಎರಡನೆಯ ಪ್ರಶ್ನೆ, ಮೇಘದೂತ ಕಾವ್ಯದ ಕವಿ ಯಾರು? ನಿಮ್ಮ ಆಯ್ಕೆಗಳು: ಎ ಭಾಸ, ಬಿ ಕಾಳಿದಾಸ, ಸಿ ಬಾಣಭಟ್ಟ, ಡಿ ವಾಲ್ಮೀಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳಿದಾಸ. ಮೂರನೆಯ ಪ್ರಶ್ನೆ, ಸೂರ್ಯನ ಅತಿ ಹತ್ತಿರ ಇರುವ ಗ್ರಹ ಯಾವುದು? ನಿಮ್ಮ ಆಯ್ಕೆಗಳು: ಎ ಮಂಗಳ, ಬಿ ಶುಕ್ರ, ಸಿ ಬುಧ, ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬುಧ. ನಾಲ್ಕನೆಯ ಪ್ರಶ್ನೆ, ಇಂಡಿಯಾ ಗೇಟ್ ಯಾವ ನಗರದಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ಮುಂಬೈ, ಬಿ ದೆಹಲಿ, ಸಿ ಕೋಲ್ಕತ್ತಾ, ಡಿ ಚಂಡೀಗಢ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಐದನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ನಿಮ್ಮ ಆಯ್ಕೆಗಳು: ಎ ಭದ್ರಾ, ಬಿ ಹಿರಗುಡ್ಡ, ಸಿ ಕೃಷ್ಣರಾಜಸಾಗರ, ಡಿ ಸರ್ದಾರ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿರಗುಡ್ಡ. ಆರನೆಯ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು? ನಿಮ್ಮ ಆಯ್ಕೆಗಳು: ಎ ಅಟ್ಲಾಂಟಿಕ್, ಬಿ ಇಂಡಿಯನ್, ಸಿ ಪೆಸಿಫಿಕ್, ಡಿ ಆರ್ಕಿಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್. ಏಳನೆಯ ಪ್ರಶ್ನೆ, ಜನಗಣಮನ ರಾಷ್ಟ್ರಗೀತೆಯ ಕವಿ ಯಾರು? ನಿಮ್ಮ ಆಯ್ಕೆಗಳು: ಎ ರವೀಂದ್ರನಾಥ್ ಟಾಗೋರ್, ಬಿ ಬಂಕಿಂ ಚಂದ್ರ, ಸಿ ನೆಹರು, ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್. ಎಂಟನೆಯ ಪ್ರಶ್ನೆ, ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಯ್ಕೆಗಳು: ಎ ಕೇರಳ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಆಂಧ್ರಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಒಂಬತ್ತನೆಯ ಪ್ರಶ್ನೆ, ಕನ್ನಡದ ಮೊದಲ ಕಾದಂಬರಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಕಾದಂಬರಿ, ಬಿ ಮುದ್ದಣ್ಣರ ರಾಮಸ್ವಾಮಿ ಚರಿತೆ, ಸಿ ಇಂದಿರಾಬಾಯಿ, ಡಿ ಮೋಕ್ಷಗುಂಡಂ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾಬಾಯಿ. ಹತ್ತನೆಯ ಪ್ರಶ್ನೆ, ಹಿಮಾಲಯದ ಅತಿ ಎತ್ತರದ ಶಿಖರ ಯಾವುದು? ನಿಮ್ಮ ಆಯ್ಕೆಗಳು: ಎ ಕಾಂಚನಜುಂಗ, ಬಿ ಎವರೆಸ್ಟ್, ಸಿ ಧೌಳಗಿರಿ, ಡಿ ನಂದಾದೇವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಎವರೆಸ್ಟ್. 11ನೆಯ ಪ್ರಶ್ನೆ, ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯ ದೇಶ ಯಾವುದು? ನಿಮ್ಮ ಆಯ್ಕೆಗಳು: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. 12ನೆಯ ಪ್ರಶ್ನೆ, ಭಾರತದ ಅಕ್ಕಿಹಳ್ಳಿ ಎಂದು ಕರೆಯುವ ರಾಜ್ಯ ಯಾವುದು? ನಿಮ್ಮ ಆಯ್ಕೆಗಳು: ಎ ಕರ್ನಾಟಕ, ಬಿ ಪಶ್ಚಿಮ ಬಂಗಾಳ, ಸಿ ಪಂಜಾಬ್, ಡಿ ಆಂಧ್ರಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ. 13ನೆಯ ಪ್ರಶ್ನೆ, ಮಾನವನ ಹೃದಯ ಎಷ್ಟು ಕೋಣೆಗಳಿವೆ? ನಿಮ್ಮ ಆಯ್ಕೆಗಳು: ಎ 2, ಬಿ 3, ಸಿ 4, ಡಿ 5. ಸರಿಯಾದ ಉತ್ತರ ಆಪ್ಷನ್ ಸಿ 4.
14ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ತಂದೆ ಎಂದೇ ಪ್ರಸಿದ್ಧರಾದವರು ಯಾರು? ನಿಮ್ಮ ಆಯ್ಕೆಗಳು: ಎ. ಮಹಾತ್ಮ ಗಾಂಧಿ, ಬಿ. BR ಅಂಬೇಡ್ಕರ್, ಸಿ. ನೆಹರು, ಡಿ. ಸರ್ದಾರ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ ಬಿ, BR ಅಂಬೇಡ್ಕರ್. 15ನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ನಿಮ್ಮ ಆಯ್ಕೆಗಳು: ಎ. ಸಹರಾ, ಬಿ. ಥಾರ್, ಸಿ. ಕಾಲಾಹರಿ, ಡಿ. ಲಡಾಖ್. ಸರಿಯಾದ ಉತ್ತರ ಆಪ್ಷನ್ ಬಿ, ಥಾರ್. 16ನೆಯ ಪ್ರಶ್ನೆ, ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವುದು? ನಿಮ್ಮ ಆಯ್ಕೆಗಳು: ಎ. ಯುರೋಪ್, ಬಿ. ಆಸ್ಟ್ರೇಲಿಯಾ, ಸಿ. ಆಫ್ರಿಕಾ, ಡಿ. ದಕ್ಷಿಣ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಸ್ಟ್ರೇಲಿಯಾ. 17ನೆಯ ಪ್ರಶ್ನೆ, ಅಭಿಜ್ಞಾನ ಶಾಕುಂತಲ ಕೃತಿಯ ರಚಯಿತ ಯಾರು? ನಿಮ್ಮ ಆಯ್ಕೆಗಳು: ಎ. ಭವಭೂತಿ, ಬಿ. ಬಾಣಭಟ್ಟ, ಸಿ. ಕಾಳಿದಾಸ, ಡಿ. ಪಂಪ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಳಿದಾಸ. 18ನೆಯ ಪ್ರಶ್ನೆ, ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಯ್ಕೆಗಳು: ಎ. ತಮಿಳುನಾಡು, ಬಿ. ಕರ್ನಾಟಕ, ಸಿ. ಕೇರಳ, ಡಿ. ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ. 19ನೆಯ ಪ್ರಶ್ನೆ, ಹಸಿರು ಕ್ರಾಂತಿ ಎಂದರೆ ಏನು? ನಿಮ್ಮ ಆಯ್ಕೆಗಳು: ಎ. ಹಾಲು ಉತ್ಪಾದನೆ, ಬಿ. ಮೀನುಗಾರಿಕೆ, ಸಿ. ಧಾನ್ಯ ಉತ್ಪಾದನೆ, ಡಿ. ವಿದ್ಯುತ್ ಉತ್ಪಾದನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಧಾನ್ಯ ಉತ್ಪಾದನೆ. 20ನೆಯ ಪ್ರಶ್ನೆ, ಅತಿ ಹೆಚ್ಚು ಆಮ್ಲಜನಕ ಉತ್ಪಾದಿಸುವ ಸಸ್ಯ ಯಾವುದು? ನಿಮ್ಮ ಆಯ್ಕೆಗಳು: ಎ. ಆಲದ ಮರ, ಬಿ. ತುಳಸಿ, ಸಿ. ಬ್ಯಾನಿಯನ್, ಡಿ. ಪೀಪಲ್. ಸರಿಯಾದ ಉತ್ತರ ಆಪ್ಷನ್ ಡಿ, ಪೀಪಲ್. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.